ಭಾಷೆಯಿಲ್ಲೇ ಯದಾ ಯದಾ ಹಿ ಅಮ್ಮ 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 ಆಗ್ತಾ ಇಲ್ಲ ಅಮ್ಮ ಅಮ್ಮ ಏನಾಯ್ತು? ಆಗ್ತಿಲ್ಲ ಅಮ್ಮ ಅಮ್ಮ ಆಗ್ತಿಲ್ಲ ಆಗ್ತಿಲ್ಲ ಪದ್ಮಿನಿ. ಅಣ್ಣ ಅಣ್ಣ ಹಾ ಬಂದೆ. ಪದ್ಮಿನಿ ನಂಗೆ ಆಗ್ತಿಲ್ಲ. ಏನಾಯ್ತಮ್ಮ? ಏನಾಯ್ತು ನಿನಗೆ? ಮಾಡೋದಕ್ಕೆ ಬೆನ್ನ ಹಿಂದೆ ಬಿದ್ದಿದ್ದಾನೆ. ಇವನ್ ಬಚ್ಚಿಟ್ಕೊಳ್ಳೋದಕ್ಕೆ ಇಲ್ಲಿಗೆ ಬಂದಿದ್ದಾನೆ. ಕಾಲಿ ಗುಂಡೆಟ್ ಬಿದ್ದೆ. ಪ್ಲೀಸ್ ನನಗೆ ಹೆಲ್ಪ್ ಮಾಡಿ. ನನ್ನ ಕೈಲಿ ಆಗ್ತಾ ಇಲ್ಲ. ಆಸ್ಪತ್ರೆಗೆ ಹೋಗೋಣ. ನಡಿ ನಡಿ ನಡಿ. ಕರ್ಣ ಅವರೇ, ಈಗಾಗಲೇ ಬುಲೆಟ್ನ ಹೊರಗಡೆ ತೆಗೆದಿದ್ದೀವಿ. ಇವ್ರಿಗೆ ಪ್ರಜ್ಞೆ ಬರೋದಕ್ಕೆ 2 ಗಂಟೆ ಬೇಕಾಗುತ್ತೆ. ಇದು ಪೊಲೀಸ್ ಕೇಸ್ ಆಗಿರೋದ್ರಿಂದ ಅವ್ರು ಬರೋವರೆಗೂ ನಾವು ಫರ್ದರ್ ಟ್ರೀಟ್ಮೆಂಟ್ನ ಶುರು ಮಾಡೋಕ್ಕಾಗೋದಿಲ್ಲ. ನಾವು ಪೊಲೀಸ್ ಅವರಿಗೆ ಮಾಹಿತಿ ಕೊಟ್ಟಿದ್ದೀವಿ. ಅವ್ರ ಕಡೆಯಿಂದ ನಿಮಗೇನೂ ತೊಂದರೆ ಆಗಲ್ಲ. ನೀವು ದಯವಿಟ್ಟು ಚಿಕಿತ್ಸೆನ ಮುಂದುವರಿಸಿ. ಕರ್ಣ ಅವರೇ, ಬಾಯಿ ಮಾತಿನಲ್ಲಿ ಹೇಳಕ್ಕೆ ಸುಲಭ. ನಾವೇನೇ ಮಾಡಿದ್ರೂ ಲಿಖಿತ ದಾಖಲೆ ಇರಬೇಕು. ನೀವು ಡಿಪಾರ್ಟ್ಮೆಂಟ್ ಕಡೆಯಿಂದ ಪೇಪರ್ನ ತಗೊಬನ್ನಿ, ನಾವು ಟ್ರೀಟ್ಮೆಂಟ್ನ ಶುರು ಮಾಡ್ತೀವಿ. ಡಾಕ್ಟರ್, ಇಷ್ಟಕ್ಕೆಲ್ಲ ಕಾರಣ ನಾನೇ. ನನ್ನಿಂದನೇ ಇವರಿಗೆ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿದ್ದು. ನಾನೀ ಕಂಪ್ಲೇಂಟ್ ವಾಪಸ್ ತಗೋತೀನಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಟ್ರೀಟ್ಮೆಂಟ್ ಮಾತ್ರ ನಿಲ್ಲಿಸಬೇಡಿ. ನಿಮಗೆ ಬೇರೆ ಏನೇ ಕ್ಲಾರಿಫಿಕೇಶನ್ ಬೇಕಂದ್ರೂ ನಾನು ನಮ್ಮ ಲಾಯರ್ ಕಡೆಯಿಂದ ನಿಮಗೆ ಫೋನ್ ಮಾಡಿಸ್ತೀನಿ. ಈ ಕೇಸ್ ಬಗ್ಗೆ ಈಗಾಗಲೇ ಕರ್ಣ ಅವರು ಎಕ್ಸ್ಪ್ಲೇನ್ ಮಾಡಿದಾರಮ್ಮ. ನೀವು ಕೇಸ್ ವಾಪಸ್ ತಗೊಳ್ಳೋದಾದ್ರೆ ನಂದೇನು ಅಭ್ಯಂತರ ಇಲ್ಲ. ನಾವು ಟ್ರೀಟ್ಮೆಂಟ್ನ ಶುರು ಮಾಡ್ತೀವಿ. ನೀವು ಸ್ವಲ್ಪ ಹೊರಗಡೆ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಡಾಕ್ಟರ್. ಪದ್ಮಿನಿ, ನನಗೊಂದು ವಿಚಾರಕ್ಕೆ ವಿವರಣೆ ಬೇಕಿದೆ. ಮುಚ್ಚುಮರೆ ಇಲ್ಲದೆ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೀಯಾ? ಹೇಳಣ್ಣ. ನೀನು ದೂರು ವಾಪಸ್ ತಗೊಳ್ತೀನಿ ಅಂತ ಹೇಳ್ತಾ ಇರೋದು ನಕುಲ್ ನಿನ್ನ ಗಂಡ ಅನ್ನೋ ಕಾರಣಕ್ಕೋ ಅಥವಾ ಮಾನವೀಯತೆ ದೃಷ್ಟಿಯಿಂದ ಅವನಿಗೆ ಚಿಕಿತ್ಸೆ ಸಿಗಲಿ ಅನ್ನೋ ಕಾರಣಕ್ಕೋ? ಅಣ್ಣ, ಮಾನವೀಯತೆ ದೃಷ್ಟಿಯಿಂದ ನೋಡೋದಾದ್ರೆ ನಕುಲ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಇದೇ ಕೆಲಸ ಮಾಡ್ತಿದ್ದೆ. ಆದ್ರೆ ವಿಚಾರ ಅದಲ್ಲ. ನನ್ನ ಗಂಡನ ಮನೆಯವರಿಗೆ ನಾನು ಬೇಡವಾಗದೆ ಇರ್ಬೋದು. ನಕುಲ್ಗೆ ನನ್ನ ಮೇಲೆ ಪ್ರೀತಿ ಇಲ್ಲದೆ ಇರ್ಬೋದು. ಯಾರು ಒಪ್ಕೊಳ್ಳಿ ಬಿಡ್ಲಿ, ನಕುಲ್ ನನ್ನ ಗಂಡನೇ. ದ್ವೇಷ ಸಾಧಿಸೋದಕ್ಕೆ ಹುಟ್ಕೊಂಡಿರೋ ಪ್ರೀತಿ ಯಾವತ್ತೂ ದ್ವೇಷದಲ್ಲೇ ಕೊನೆ ಆಗ್ಬಾರ್ದು ಅನ್ನೋದು ನನ್ನ ಉದ್ದೇಶ. ನಿಜ, ನಿನ್ನ ಆಲೋಚನೆ ನಿರ್ಧಾರ ಎರಡೂ ಸರಿಯಾಗಿದೆ. ನಾವು ಕೆಲವೊಮ್ಮೆ ಕೆಲವೊಂದನ್ನು ಬಿಟ್ಕೊಡೋದ್ರಿಂದ ನಮ್ಮ ಮನಸ್ಸು ಹಗುರ ಆಗುತ್ತೆ. ನಾವು ನೆಮ್ಮದಿಯಾಗಿರ್ತೀವಿ. ನಮ್ಮ ಸಂಬಂಧಗಳು ಗಟ್ಟಿಯಾಗ್ತವೆ. ಗೆಲ್ಲಬೇಕು ಅಂತ ಹೊರಟವರು ಗೆದ್ದಾದ್ಮೇಲೆ ಯಾವಾಗಲೂ ಒಂಟಿಯಾಗಿರ್ತಾರೆ. ಸೋಲು ಕಂಡವರ ಹಿಂದೆ ಅನುಭವ ಜೊತೆಯಾಗಿರುತ್ತೆ. ನೀನು ಸೋತು ಗೆದ್ದವಳು. ಇನ್ಮೇಲೆ ನಿನ್ನ ಜೀವನ ಸುಧಾರಿಸುತ್ತೆ ಅನ್ನೋ ನಂಬಿಕೆ ನನಗಿದೆ.
ಡಾಕ್ಟರ್, ಇವ್ರಿಗೆ ಬೆಳಗ್ಗೆಯಿಂದ ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇದೆ. ತುಂಬಾ ಸುಸ್ತಾದಂಗೆ ಕಾಣಿಸ್ತಿದ್ದಾರೆ. ನೀವೇನು ಯೋಚನೆ ಮಾಡಬೇಡಿಮ್ಮ. ಈಗ ಸದ್ಯಕ್ಕೆ ಅವ್ರಿಗೆ ಪೇನ್ ಕಿಲ್ಲರ್ ಕೊಡೋದನ್ನ ನಿಲ್ಸಿದೀವಿ. ಹಾಗಾಗಿ ಜ್ವರ ಬರೋದು ಸಹಜ. ತೀರಾ ನೋವು ತಡ್ಕೊಳಕ್ಕಾಗಿಲ್ಲ ಅಂದಾಗ ನೋಡೋಣ. ಇವ್ರ ಕಾಲೆಲ್ಲ ಸ್ವಾಧೀನದಲ್ಲೇ ಇದೆ ಅಲ್ವಾ ಡಾಕ್ಟರ್? ನಡೆಯೋದಕ್ಕೇನು ತೊಂದರೆ ಇಲ್ಲ ಅಲ್ವಾ? ಹಾಗೇನಿಲ್ಲಮ್ಮ, ಇನ್ನು 1 ತಿಂಗಳಲ್ಲಿ ಅವ್ರು ನಡೀಬಹುದು. ಸದ್ಯಕ್ಕೆ ಯಾರಾದ್ರೂ ಸಹಾಯ ತಗೊಂಡು ನಡೆಯೋದು ಶುರು ಮಾಡ್ಕೊಳ್ಳಿ. ಈಗ ಜ್ವರಕ್ಕೊಂದು ಮಾತ್ರೆ ಬರ್ಕೊಡ್ತೀನಿ, ಆದಷ್ಟು ಬೇಗ ಹುಷಾರಾಗ್ತಾರೆ. ತಗೊಳ್ಳಿ, ಬರ್ದಿದ್ದೀನಿ. ಥ್ಯಾಂಕ್ಸ್ ಡಾಕ್ಟರ್. ಓಕೆ. ಬಹಳ ಸುಸ್ತಾಗಿರೋ ಥರ ಕಾಣ್ತಾ ಇದ್ರ. ಟೇಕ್ ಕೇರ್. दासी करणेषु मन्त्री भोज्येषु माता रूपेषु लक्ष्मी क्षमया धरित्री शयनेषु रम्भा. ಸುಮತಿ ಶ್ರೀಮತಿ 6 ಗುಣಗಳೇ ನಿನಗಾರತಿ. ಮನಕ್ಕೆ ಕೊಡತಿ ಮನೆಗೆ ಗರತಿ. ಸುಮತಿ ಶ್ರೀಮತಿ 6 ಗುಣಗಳೇ ನಿನಗಾರತಿ. ಮನಕ್ಕೆ ಕೊಡತಿ ಮನೆಗೆ ಗರತಿ.